ಹಾಯ್ ಸ್ನೇಹಿತರೆ, ನಮಸ್ತೆ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ರೆಸಿಪಿ ಹೋಟೆಲ್ ಸ್ಟೈಲ್ ಅಲ್ಲಿ ಯಾವ ರೀತಿ ಉದ್ದಿನ ವಡ ಮಾಡ್ತಾರೆ ಅಂತ ಆ ವಿಡಿಯೋ ನೋಡಕ್ಕಿಂತ ಮೊದಲು ಹೊಸಬ್ರು ಯಾರೆಲ್ಲ ನನ್ನ ಯೂಟ್ಯೂಬ್ ಚಾನಲ್ ನೋಡ್ತಾ ಇದ್ದೀರೋ ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ. ಹಾಗೆ ನನ್ನ ವಿಡಿಯೋ ಇಷ್ಟ ಆಗಿದ್ರೆ ಒಂದ್ ಲೈಕ್ ಕೊಡೋದ್ ಮಾತ್ರ ಮರೆಯೋಕ್ ಹೋಗ್ಬೇಡಿ. ನೋಡ್ರಿ, ಉದ್ದಿನ ಬೇಳೆ ಚೆನ್ನಾಗಿ 2-3 ಸಲ ತೊಳೆದ್ಬಿಟ್ಟು 2 ತಾಸು ನೆನೆಯೋಕೆ ಬಿಡ್ಬೇಕನ್ರಿ. ಆಲ್ರೆಡಿ ನೆಂದಿದೆ. ಹಾಗೆ ಒಂದ್ ಸ್ವಲ್ಪ ಅಕ್ಕಿನೂ ಕೂಡ ನಾನು ನೆನ್ಸಿಟ್ಟಿದ್ದೆ. ಇದನ್ನ ಮಿಕ್ಸಿ ಜಾರಿಗೆ ರುಬ್ಕೊಳ್ಳೋಣ ಬನ್ನಿ. ಫಸ್ಟಿಗೆ ನೋಡ್ರಿ, 2 ತಾಸಾದ್ರೂ ನೆನಿಲೇಬೇಕನ್ರಿ ಉದ್ದಿನ ಬೇಳೆ. ಮಿಕ್ಸಿ ಜಾರಿಗೆ ಹಾಕೊಳ್ಳನ್ರಿ. ಒಂದ್ ಈರುಳ್ಳಿನ ಕಟ್ ಮಾಡ್ಕೊಂಡಿದ್ದೆ ಕಣ್ರಿ, ಅದ್ರಲ್ಲಿ ಮಿಕ್ಸ್ ಮಾಡ್ಕೊಳ್ಳನ್ರಿ ರುಬ್ಲಿಕ್ಕೆ. ಹಾಗೆ ಒಂದ್ 4 ಗ್ರೀನ್ ಚಿಲ್ಲಿ ಹಸಿಮೆಣಸಿನಕಾಯಿ ತಗೊಂಡಿದೀನಿ ಕಣ್ರಿ, ಕಟ್ ಮಾಡ್ಕೊಂಡು ಅದನ್ನು ಕೂಡ ಹಾಕೊಂಡು ರುಬ್ಕೊಳ್ಳನ್ರಿ. ರುಚಿಗೆ ತಕ್ಕಷ್ಟು ಸ್ವಲ್ಪ ಉಪ್ಪು ಹಾಕೊಂಡ್ರಿ. ಇವಾಗ್ಲೇ ರುಬ್ಬುವಾಗ್ಲೇನೆ ನಾವ್ ಹಾಕೊಂಡ್ಬಿಡನ್ರಿ ಉಪ್ಪನ. ನೋಡ್ರಿ, ಈಗ ನೀರ್ ಹಾಕ್ಲೇಬೇಡ್ರಿ ಕಣ್ರಿ, ಒಂದ್ ಹನಿನೂ ನೀರ್ ಹಾಕ್ಲಿಲ್ದಂಗೆ ರುಬ್ಕೋಬೇಕಾಗತ್ತೆ. ನೋಡ್ರಿ, ಈ ರೀತಿ ರುಬ್ಕೊಂಡಾಯ್ತು. ಈಗ ನೆಕ್ಸ್ಟ್ ಇದಕ್ಕೆ ನಾವು ಇದು ಒಂದು ಪಾತ್ರೆಯಲ್ಲಿ ಹಾಕೊಳ್ಳೋಣ ಕಣ್ರಿ. ಹಾಕ್ಬಿಟ್ಟು ನೀಟಾಗಿ ನೋಡ್ರಿ, ಮೆಣಸಿನ್ಕಾಳು ಹಾಕೊಳ್ಳನ್ರಿ. ಒಂದು 3 ಮೆಣಸಿನ್ಕಾಳು ಪುಡಿ ಮಾಡ್ಕೊಂಡಿದೀನಿ, ಅದನ್ನ ಹಾಕೊಳ್ತಾ ಇದೀನಿ. ಹಾಗೆ ಅಜ್ವಾನ ಕಣ್ರಿ, ಅಜ್ವಾನನ ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ಹಾಕೊಳ್ಳನ್ರಿ. ಅದು ಯಾಕಂದ್ರೆ ಘಮ ಘಮ ಅನ್ನತ್ತೆ ಕಣ್ರಿ, ಅಜ್ವಾನ್ ಕಾಳದು ಟೇಸ್ಟ್ ಫ್ಲೇವರ್ ಚೆನ್ನಾಗಿರುತ್ತೆ. ಮತ್ತೆ ಸ್ವಲ್ಪ ಚಿಟಿಕೆ ಸೋಡಾ ಕಣ್ರಿ, ಸೋಡಾ ಹಾಕ್ಲೇಬೇಕು. ಇದನ್ನ ನೋಡ್ರಿ ಚೆನ್ನಾಗಿ ಕಲ್ಸ್ಕೊಳನ್ರಿ ನೀಟಾಗಿ. ಕೈಯಲ್ಲಾದ್ರೂ ಕಲ್ಸ್ಕೊಬೋದು ಕಣ್ರಿ. ನೋಡ್ರಿ, ಹಿಟ್ಟು ಚೆನ್ನಾಗಿ ಕಲ್ಸ್ಕೊಂಡಿದ್ದಾಯ್ತು. ನಾನು ಆಲ್ರೆಡಿ ಎಣ್ಣೆ ಕಾಯ್ಲಿಕ್ಕೆ ಇಟ್ಟಿದ್ದೆ. ಬನ್ನಿ ಉದ್ದಿನ ವಡಾನ ಹಾಕೊಳ್ಳೋಣ. ನೋಡ್ರಿ, ಕೈನ ನಾವು ನೀರಲ್ಲಿ ಒದ್ದೆ ಮಾಡ್ಕೊಂತ ಹಾಕ್ಬೇಕಾಗತ್ತೆ ರೀ. ನೋಡ್ರಿ, ಈ ತರ ಸ್ವಲ್ಪ ನಾವು ಕೈ ತೊಳೆದ್ಬಿಟ್ಟು ನಾವು ಹಿಟ್ಟು ತಗೊಂಡ್ ಹಾಕಿದಾಗ ಅದು ಚೆನ್ನಾಗಿ ರೌಂಡ್ ಶೇಪ್ ಅಲ್ಲಿ ಬರುತ್ತೆ ಕಣ್ರಿ. ನೋಡ್ರಿ ನೋಡ್ರಿ ಈ ರೀತಿ ಒಂದ್ ಹಾಕ್ತೀರಾ, ಮತ್ತೆ ನೀರು ಕೈಯಲ್ಲಿ ಕೈ ಒದ್ದೆ ಮಾಡ್ಕೋಬೇಕನ್ರಿ. ಮತ್ತೆ ಹಿಟ್ಟು ತಗೋಬೇಕು, ಮತ್ತೆ ಮಧ್ಯದಲ್ಲಿ ಹೋಲ್ ಮಾಡಿ ಮತ್ತೆ ಹಾಕ್ಬೇಕಾಗುತ್ತೆ. ಅದು ಜಾರತ್ತೆ ಕಣ್ರಿ. ನೋಡ್ರಿ ಎಷ್ಟು ಚೆನ್ನಾಗಿ ಬರುತ್ತೆ ನೋಡ್ರಿ. ಈ ರೀತಿ ಮಾಡ್ಕೋಬಹುದು ನೀವು. ಈಗ ಸ್ವಲ್ಪ ಭಯ ಆಗುತ್ತೆ ಎಣ್ಣೆಯಲ್ಲಿ ಹಾಕ್ಲಿಕ್ಕೆ ಅಂದ್ರೆ ಚೌಟ್ ಇರುತ್ತಲ್ರಿ, ಆ ಚೌಟಿನ ಮೇಲೆ ಕೂಡ ನಾವು ಸ್ವಲ್ಪ ನೀರ್ನ ಒದ್ದೆ ಮಾಡ್ಬಿಟ್ಟು ಅದ್ಮೇಲೆ ಹಾಕಿ ಹೋಲ್ ಮಾಡ್ಕೊಂಡು ಬಿಡ್ಬೋದು ಕಣ್ರಿ, ಬರುತ್ತೆ ಈಸಿಯಾಗಿ. ನೋಡ್ರಿ, ಈ ರೀತಿ ಉದ್ದಿನ ವಡನ ಬಿಡ್ಬೇಕನ್ರಿ, ಚೆನ್ನಾಗ್ ಬರುತ್ತೆ ಕಣ್ರಿ. ನೋಡಿ, ಗೋಲ್ಡನ್ ಕಲರ್ ಬರೋ ತನಕನು ನಾವು ಉದ್ದಿನ ವಡೆನ ಕರ್ಕೋಬೇಕಾಗತ್ತೆ ಕಣ್ರಿ. ನೀಟಾಗಿ ಚೆನ್ನಾಗಿ ಕರ್ಕೊಳ್ಳೋಣ. ನೋಡ್ರಿ, ಇದು ಎಷ್ಟು ಕ್ರಿಸ್ಪಿ ಆಗಿರುತ್ತೆ ಅಂದ್ರೆ ಉದ್ದಿನ ವಡೆ ತುಂಬಾನೇ ಚೆನ್ನಾಗಿರುತ್ತೆ ಕಣ್ರಿ. ಮಕ್ಕಳು ತುಂಬಾನೇ ಇಷ್ಟಪಟ್ಟು ತಿಂತಾರೆ. ಮಕ್ಕಳೆಲ್ಲ ಮನೆಯಲ್ಲಿರೋರು ಎಲ್ಲರೂ ಕೂಡ ಹೋಟೆಲ್ ಇಂದಾನೇ ತಂದಿದೀಯಾ ಅಂತಾನೆ ಅಂತಾರೆ ಕಣ್ರಿ, ಅಷ್ಟು ಚೆನ್ನಾಗಿರುತ್ತೆ ಇದು. ತಿನ್ಲಿಕ್ಕಂತೂ ತುಂಬಾನೇ ರುಚಿ ಇರುತ್ತೆ ಕಣ್ರಿ. ನೀವು ಒಂದ್ಸಲ ಮನೆಯಲ್ಲಿ ಟ್ರೈ ಮಾಡಿ ಯಾವ ರೀತಿ ಬಂದಿದೆ ಅಂತ ಕಮೆಂಟ್ ಬಾಕ್ಸ್ ಅಲ್ಲಿ ತಿಳಿಸಿ. ಉದ್ದಿನ ವಡೆ ರೆಡಿ ಆಯ್ತು ಸ್ನೇಹಿತರೆ. ಚಟ್ನಿ ಜೊತೆಗೆ ನಾವು ಇದನ್ನ ಸವಿಯೋಣ ಬನ್ನಿ. ಹೀಗೆ ನಮ್ ವಿಡಿಯೋ ನೋಡ್ತಾ ಇರಿ, ಹೀಗೆ ನಮ್ ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಿಡಿಯೋ ವಾಚಿಂಗ್. ನಮ್ ಚಾನಲ್ಗೆ ಸಬ್ಸ್ಕ್ರೈಬ್ ಆದವರಿಗೆಲ್ಲರಿಗೂ ತುಂಬಾ ಧನ್ಯವಾದಗಳು. ಬಾಯ್ ಸ್ನೇಹಿತರೆ.